ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಪ್ರಕೃತಿ ರಹಸ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾನು ವಿಶೇಷವಾಗಿ ಈ ತಲೆಗೆ ಸಂಬಂಧಪಟ್ಟಂತ ಕೆಲವು ಕಾಯಿಲೆಗಳಿವೆ. ಆ ತಲೆಗೆ ಸಂಬಂಧಪಟ್ಟಂತ ಕಾಯಿಲೆಗಳಿಗೆ ಒಂದು ವಿಶೇಷವಾದಂಥ ರೆಮಿಡಿ ಪರಿಹಾರನ ನಿಮ್ಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಈ ತಲೆ ಅಂದ ತಕ್ಷಣ ಬೇಕಾದಷ್ಟು ಕಾಯಿಲೆಗಳು ಬರುತ್ತೆ. ಈ ಸುಶ್ರುತ ಸಂಹಿತೆಯಲ್ಲಿ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ, ತಲೆಗೆ ಇಲ್ಲಾದ್ರೂ ಸುಮಾರು 90 ವೆರೈಟಿ ಕಾಯಿಲೆಗಳು ಬರುತ್ತಂತೆ ತಲೆಗೆ ಮಾತ್ರ. ತಲೆಗೆ 90 ಕಾಯಿಲೆಗಳು ಬರೋದ್ರೆ ಆ 90 ವೆರೈಟಿ ಕಾಯಿಲೆಗಳನ್ನ ಆಗಿನ ಕಾಲದಲ್ಲಿ, ಈಗಿನಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿರಲಿಲ್ಲ, ಅವತ್ತಿನ ಕಾಲದಲ್ಲಿ ಈ ಹೈಟೆಕ್ ಹಾಸ್ಪಿಟಲ್ಗಳು, MRI ಸ್ಕ್ಯಾನಿಂಗ್ ಅಂತೆ, CT ಸ್ಕ್ಯಾನಿಂಗ್ ಅಂತ ಅವೆಲ್ಲ ಏನು ಮಾಡ್ತಿರಲ್ಲ. ಆದರೆ ಆ ಗುಡ್ಡಗಾಡಿನಲ್ಲಿದ್ದಂಥ ಜನಗಳಿಗೆ ಕಾಯಿಲೆ ಬಂದಾಗ, ಸಿಟಿ ಒಳಗೆ ವಾಸ ಮಾಡಿದಂಥ ಜನಗಳಿಗೆ ಕಾಯಿಲೆ ಬಂದಾಗ ಋಷಿ ಮುನಿಗಳ ಹತ್ರ ಹೋಗಿ ಈ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರಂತೆ ತಲೆಗೆ ಸಂಬಂಧಪಟ್ಟಂತ ಕಾಯಿಲೆ ಬಂದಾಗ. ಈ ತಲೆ ಅಂದ ತಕ್ಷಣ ನಾನು ಹೇಳಿ 90 ವೆರೈಟಿ ಕಾಯಿಲೆಗಳಿವೆ ಅಂತ ಅದನ್ನು ಹೇಳ್ತಾ ಕೂತ್ಕೊಂಡು 1 ವರ್ಷ ಆಗ್ಬಿಡುತ್ತೆ. ಆದರೆ ಇವತ್ತಿನ ಒಂದು ಆಧುನಿಕ ಜೀವನದಲ್ಲಿ ನಾನು ಕಂಡಂತ ಕೆಲವು ಅನುಭವಗಳು, ನನ್ನ ಹತ್ರ ಬಂದಾಗ ಜನಗಳು ನನಗೆ ಈ ಥರ ರೋಗ ಇದೆ ಅಂತ ಎಷ್ಟೋ ಜನ ಬಂದರು. ಅವ್ರದ್ದೆಲ್ಲ ನಾನು ಅನಲೈಸ್ ಮಾಡಿದಾಗ ಒಂದೇ ಒಂದು ಮೂಲ ಕಾರಣ ನನಗೆ ಗೊತ್ತಾಗಿದ್ದು, ನಾವು ತಲೆಗೆ ವಿಶೇಷವಾಗಿ ನಮ್ಮ ಈ ಬ್ರೈನ್ಗೆ ವಾರಕ್ಕೊಂದ್ಸಲ ಎಣ್ಣೆ ನೀರು ಸ್ನಾನ ಮಾಡಲಿಲ್ಲ ಅಂದಾಗ 100 ಕಾಯಿಲೆ ತಲೆಯಲ್ಲೇ ಸೃಷ್ಟಿ ಆಗಿಬಿಡುತ್ತೆ. ಆದ್ರಿಂದ ಮೂಲ ಕಾರಣ ಏನು ಅಂತ ನಾವು ತಿಳ್ಕೊಂಡೋದಾಗ ತಲೆಗೆ ಎಣ್ಣೆ ಹಾಕೊಂಡು ಸ್ನಾನ ಮಾಡಬೇಕು. ವಾರಕ್ಕೊಂದ್ಸಲ ಆದರೂ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ನಮಗೆ ಸಾಯೋವರೆಗೂ ತಲೆಗೆ ಸಂಬಂಧಪಟ್ಟಂತ ಕಾಯಿಲೆಗಳು ಬರ್ದವ್ರಿಗೆ ನೋಡ್ಕೋಬಹುದು. ಯಾವಾಗ ತಲೆಗೆ ಎಣ್ಣೆ ಹಚ್ಕೊಳ್ದೆ ನಾವು ಸ್ನಾನ ಮಾಡ್ತೀವೋ, ಅಂದ್ರೆ ಎಣ್ಣೆ ಸ್ನಾನ ಬಿಟ್ಬಿಟ್ರೆ ಏನೆಲ್ಲ ಕಾಯಿಲೆ ಬರ್ಬೋದು. ನನ್ನ ಅನುಭವದ ಪ್ರಕಾರ, ನಾನಂತೂ ಡಾಕ್ಟರ್ ಅಲ್ಲ, ಆದರೆ ನನ್ನಂತ ಬಂದಂತ ಪೇಷಂಟ್ಗಳಿಗೆ ನಾನು ಇಂಟ್ರೂ ಮಾಡಿ ಅವರ ಮೂಲ ರೂಟ್ ಕಾಸ್ ಏನು ಅಂತ ತಿಳ್ಕೊಂಡಾಗ ನನಗನ್ಸಿದ್ದು ಎಣ್ಣೆ ನೀರು ಸ್ನಾನ ಮಾಡ್ತಿಲ್ಲ ಅಂತ. ಒಂದು, ಎಣ್ಣೆ ನೀರು ಸ್ನಾನ ಮಾಡಲಿಲ್ಲ, ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಲಿಲ್ಲ ಅಂದಾಗ ಇನ್ನೇನು ಕಾಯಿಲೆ ಬರ್ಬೋದು ಅಂದಾಗ, ಯಾವಾಗ ನಾವು ಟ್ರಾವೆಲ್ ಮಾಡ್ತೀವೋ, ಈಗ ಉದಾಹರಣೆಗೆ ಬಸ್ಸಲ್ಲಿ, ಕಾರಲ್ಲಿ ಹೋಗುವಾಗ, ಪ್ರಯಾಣ ಮಾಡುವಾಗ ವಾಂತಿ ಶುರುವಾಗತ್ತೆ. ವಾಂತಿ ಅದೆಷ್ಟೇ ನಿಧಾನಕ್ಕೆ ಹೋಗ್ತಿರ್ಲಿ ವಾಂತಿ ಶುರುವಾಗ್ಬಿಡುತ್ತೆ. ವಾಂತಿ ಪ್ರಯಾಣ ಮಾಡುವಾಗ ವಾಂತಿ ಆಗುವಂತ ಜನಗಳು ಯಾರಾದರೂ ಈ ಕಾರ್ಯಕ್ರಮ ನೋಡ್ತಿದ್ರೆ ಅವ್ರಿಗೆ ಇದು ಬಹಳ ವಿಶೇಷವಾದಂತ ಒಂದು ರೆಮಿಡಿನ ಹೇಳ್ಬೋದು, ತಿಳ್ಕೋಬಹುದು, ಕಲ್ತ್ಕೋಬಹುದು. ಎರಡನೇದು, ಹೆಚ್ಚಿಗೆ ಊಟ ಮಾಡಿದಾಗ ಕಣ್ಣು ಮಂಜಾಗತ್ತೆ ಕೆಲವರಿಗೆ. ಇದು ಎಷ್ಟೋ ಜನಕ್ಕೆ ಇದೆ ಈ ತರದ ಕಾಯಿಲೆ. 100 ಜನದಲ್ಲಿ ಒಬ್ರು ಬರುತ್ತೆ ಈ ತರ ಕಾಯಿಲೆ. ಕಣ್ಣು ಮಂಜಾಗತ್ತೆ ಊಟ ಮಾಡಿದ ತಕ್ಷಣ. ಒಂದು, ಊಟ ಮಾಡಲಿಲ್ಲ ಅಂದಾಗ ಹಸ್ಕೊಂಡಾಗ ಕಣ್ಣು ಚಿಕ್ಕಾವಟ್ಟೆ ಉರಿಯುತ್ತೆ, ಮಂಜಾಗತ್ತೆ. ಈ ತರ ಯಾರಿಗಿದೆಯೋ ಅಂಥವ್ರಿಗೆ ಈ ಒಂದು ಎಪಿಸೋಡ್ ಅನುಕೂಲ ಆಗತ್ತೆ. ಮೊದಲನೇದು, ಬಸ್ಸು, ಕಾರು ನಡ್ಕೊಂಡಾಗ ವಾಂತಿ ಆಗಲ್ಲ, ಪ್ರಯಾಣ ಮಾಡುವಾಗ ವಾಂತಿ ಆಗತ್ತೆ. ಎರಡನೇದು, ಊಟ ಬಿಟ್ಟಾಗ ಅಥವಾ ಹೊಟ್ಟೆ ತುಂಬ ಊಟ ಆದಾಗ ಕಣ್ಣೆಲ್ಲ ನೋವು ಬರುತ್ತೆ, ಇಲ್ಲೆಲ್ಲ ಪೇನ್ ಶುರುವಾಗುತ್ತೆ. ಪೇನ್ ಯಾವಾಗ ಶುರುವಾಯಿತು, ತಲೆನೋವು ಬಂದ್ಬಿಡುತ್ತೆ, ಕಣ್ಣಿಂದ ಪೇನ್ ಬರುತ್ತೆ ತಲೆಗೆ. ಅವಾಗ ಮತ್ತೆ ಡಾಕ್ಟ್ರು ಅದನ್ನ ನೋಡ್ಕೊಳ್ದೇನೆ ಕಣ್ಣಿಗೆ ಕನ್ನಡಕ ಹಾಕೊಳ್ಳಿ ಅಂತ ಹೇಳ್ಬಿಡ್ತಾರೆ. ಒಂದು ವಯಸ್ಸಾದ್ಮೇಲೆ 40 ದಾಟ ಮೇಲೆ ಕಣ್ಣಿಗೆ ಕನ್ನಡಕ ಹಾಕೊಳ್ಳೋದು ಸಹಜ. ಅದು ಇವತ್ತಿನ ಆಧುನಿಕ ಜೀವನದಲ್ಲಿ. ಚಿಕ್ಕ ಮಕ್ಕಳು ಆಗ್ಲೇ ಇಲ್ಲೆಲ್ಲ ಪೇನ್ ಬಂದಾಗ ತಲೆನೋವು ಅಂದ್ಬಿಟ್ಟು ಹೇಳಿ ಡಾಕ್ಟ್ರು ಕನ್ನಡಕ ಹಾಕಿಸ್ಬಿಡ್ತಾರೆ. ಈ ತರದ ಒಂದು ಸಮಸ್ಯೆ ಇದ್ದಾಗ ಇದು ಸಿಂಪ್ಟಮ್ಸ್ ನಾ ಹೇಳ್ತಾ ಇರೋದು. ತುಂಬಾ ಹೈಟ್ ಆಗಿರೋ ಎತ್ತರದ ಮೇಲೆ ನಿಂತಾಗ, ತುಂಬಾ ಬೆಟ್ಟದ ಮೇಲೆ ನಿಂತಾಗ 10 ಅಂತಸ್ತು 20 ಅಂತಸ್ತು ಬಿಲ್ಡಿಂಗ್ ಮೇಲೆ ಕೆಳಗಡೆ ನೋಡಿದಾಗ ಇದ್ದಕ್ಕಿದ್ದಾಗ ಗಿಡ್ಡಿನೆಸ್ ಬಂದ್ಬಿಡುತ್ತೆ ಅವರಿಗೆ. ಯಾವಾಗ ಅದು ಬಂತು BP ಜಾಸ್ತಿ ಆಗಿಬಿಡುತ್ತೆ. ಅದರಿಂದ ಯಾರಿಗೆ ಎತ್ತರದ ಪ್ರದೇಶ ನಿಂತ್ಕೊಂಡು ನೋಡುವಾಗ ಅವ್ರಿಗೆ ತಲೆ ಸುತ್ತಂಗಾಗುತ್ತೆ, ಮತ್ತೆ ಇದ್ದಕ್ಕಿದ್ದಕ್ಕೆ ಭಯ ಆದಂಗೆ ಆಗುತ್ತೆ. ನಂಗೆ ಮೇಲೆ ಫಸ್ಟ್ ಫ್ಲೋರ್ಗೆ ಹೋದ್ರೂ ಭಯ, ಅವ್ರಿಗೆ ಸೆಕೆಂಡ್ ಫ್ಲೋರ್ಗೆ ಹೋಗಕ್ಕೂ ಭಯ, ಆಮೇಲೆ ತುಂಬಾ ಹೈಟಲ್ಲಿ ನಿಂತ್ಕೊಳ್ಳೋಗ್ತೀನಿ ಅಂದ್ರೆ ಭಯ. ಹೀಗೆ ಈ ಥರ ಯಾರಿಗಾದ್ರು ಸಿಂಪ್ಟಮ್ಸ್ ಇದ್ರೆ ಅದನ್ನ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ಇವತ್ತಿನ ಸಂಚಿಕೆಯಲ್ಲಿ. ಇದೆಲ್ಲ ಸರಿ.
ರಾತ್ರಿ ಹೊತ್ತು ಏನ್ ಮಾಡುತ್ತೆ, ಮಲಗಿರ್ತಾರೆ. ಮಲಗಿದ್ದಾಗ ತಲೆಯೆಲ್ಲ ಒಂದ್ ರೀತಿ ಬಿಸಿ ಆಗತ್ತೆ. ರಾತ್ರಿ ಹೊತ್ತು ಮಾತ್ರ ಬಿಸಿ ಆಗತ್ತೆ. ಬೆಳಗ್ಗೆ ಹೊತ್ತು ಚೆನ್ನಾಗಿರ್ತಾರೆ. ಬೆಳಗ್ಗೆ ಹೊತ್ತು ಯಾಕೆ ಚೆನ್ನಾಗಿರ್ತಾರೆ? ಸನ್ಲೈಟ್ಗೆ ಎಕ್ಸ್ಪೋಸ್ ಆಗ್ತಾರೆ. ಸೂರ್ಯನ ಬೆಳಕಿಗೆ ಎಕ್ಸ್ಪೋಸ್ ಆಗೋದ್ರಿಂದ ಆ ಸಿಂಪ್ಟಮ್ಸ್ ಇರೋದಿಲ್ಲ. ರಾತ್ರಿ ಚಂದ್ರ ಬಂದಾಗ ಅವಾಗೇನಾಗುತ್ತೆ, ಇದೆಲ್ಲ ಬಿಸಿ ಬಿಸಿ ಆಗತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಸರಿ ಹೋಗ್ಬಿಡ್ತಾರೆ. ಯಾವಾಗ ಹೋಗೋದು ಬಿಸಿ ಬಿಸಿ ಆಯಿತು, ದಟಾರ್ ಅಂತ ಎದ್ದು ಕುತ್ಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆ ಸುಧಾರಿಸ್ಕೊಂಡು ಮತ್ತೆ ಮಲ್ಕೊತಾರೆ. ಮತ್ತೆ 2 ಗಂಟೆ ನಿದ್ದೆ ಮಾಡಕ್ಕೆ ಶುರು ಮಾಡಿದ 3 ಅಥವಾ 4 ಗಂಟೆಗೆ ತಲೆ ಬಿಸಿ ಆಗಿಬಿಡುತ್ತೆ. 3 ಅಥವಾ 4 ಗಂಟೆಗೆ ತಲೆ ಬಿಸಿ ಆಗಿಬಿಡುತ್ತೆ. ಯಾವಾಗ ಈ ರೀತಿ ತಲೆ ಬಿಸಿ ಆಗಕ್ಕೆ ಶುರುವಾಯಿತು, ಅವ್ರಿಗಂತ ಗಾಬರಿ ಆಗ್ಬಿಡುತ್ತೆ. ಏನಪ್ಪ, ನನಗೇನೋ ಮಾಟ ಮಾಡಿಸಿದಾರೇನೋ ಅಥವಾ ಏನೋ ಭೂತ ಪ್ರೇತ ಬಾಧೆ ಇದೆ ಅಂತ. MRI ಸ್ಕ್ಯಾನ್ ಮಾಡಿಸಿದ್ರೆ, CT ಸ್ಕ್ಯಾನ್ ಮಾಡಿಸಿದ್ರು ಕೂಡ ಅವ್ರಲ್ಲಿ ಏನೂ ಇಲ್ಲ, ನಾರ್ಮಲ್ ಅಂತ ಬಂದ್ಬಿಡುತ್ತೆ. ಈ ತರ ಸಿಂಪ್ಟಮ್ಸ್ ಇರೋರಿಗೆ ಏನ್ ಮಾಡಬೇಕು? ಎರಡನೇದು, ಕತ್ತು ಹಿಡ್ಕೊಂಡ್ಬಿಡುತ್ತೆ ಅವ್ರಿಗೆ ಏನು ಕಾಯಿಲೆ ಇಲ್ಲ, ಇದಕ್ಕಿದ್ದಾಗ ಕತ್ತು ಹಿಡ್ಕೊಂಡ್ಬಿಡುತ್ತೆ. ಯಾಕೆ ಕತ್ತು ಹಿಡ್ಕೊಂಡ್ಬಿಡ್ತಿದೆ ಅಂತ ಗೊತ್ತಿಲ್ಲ. ಕತ್ತು ಯಾಕೆ ಹಿಡ್ಕೊಳ್ಳುತ್ತೆ ಅಂತಂದ್ರೆ, ನಮ್ಮ ಉಸಿರಾಟದಲ್ಲಿ ಈ ಡಯಾಫಾರ್ಮ್ ಇದೆಯಲ್ಲ, ಅದ್ರ ಮೇಲ್ಗಡೆ ಲಂಗ್ಸ್ ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆಗಬೇಕು. ಉಸಿರು ತಗೊಂಡಾಗ ಅಗಲ ಆಗಬೇಕು, ಉಸಿರು ಬಿಟ್ಟಾಗ ಒಳಗೋಗ್ಬೇಕು. ನಾವು ಅದ್ ಮಾಡಲ್ಲ, ಚೌಕಾಸಿ ಮಾಡ್ತೀವಿ ಉಸಿರಾಟದಲ್ಲಿ. ಚೌಕಾಸಿ ಮಾಡಿ ಇಷ್ಟೆಲ್ಲ ಮಾಡ್ಬಿಡ್ತೀವಿ. ದೀರ್ಘ ಉಸಿರು ತಗೋಬೇಕು. ದೀರ್ಘ ಉಸಿರು ಬಿಟ್ರೆ ಯಾವುದೇ ರೀತಿ ತಲೆಗೆ ಸಂಬಂಧಪಟ್ಟಂತೆ ಕಾಯಿಲೆ ಇರಲ್ಲ. ಯಾವಾಗ ನಾವು ಉಸಿರಾಟದಲ್ಲಿ ಚೌಕಾಸಿ ಮಾಡಿದಾಗ ಸುಮ್ಮನೆ ಮೂಗಲೇ ಉಸಿರಾಡ್ ಬಿಡ್ತೀವಿ. ಮೂಗಲು ಹೋದಂತ ಗಾಳಿ ಎದೆಗೆ ಚೆಸ್ಟ್ಗೆ ಹೋಗಿ ಚೆಸ್ಟ್ ವಿಶಾಲವಾಗಿ ಅಗಲಿಸ್ಬೇಕು ಉಸಿರು ತಗೊಂಡಾಗ. ಉಸಿರು ಬಿಡುವಾಗ ಆರಾಮಾಗಿ ಒಳಕ್ಕೆ ಕಂಪ್ರೆಸ್ ಆಗುತ್ತೆ. ಇದು ಯಾವಾಗ ನಡೀತಿಲ್ವೋ ಕ್ರಿಯೆ, ತಲೆನೋವು ಬರೋಕ್ಕೆ ಶುರುವಾಗ್ಬಿಡುತ್ತೆ. ಇನ್ನೊಂದು ಸಿಂಪ್ಟಮ್ಸ್ ನಾವು ಅಬ್ಸರ್ವ್ ಮಾಡಿರೋದು, ಈ ಚರಂಡಿ ನೀರು ಗಬ್ಬು ವಾಸನೆ, ಈ ಸ್ಮೋಕ್ಸ್ ಬರೋ ಜಾಗದಲ್ಲಿ, ಟೈರ್ ಸುಡೋ ಜಾಗ, ಮತ್ತೆ ಎಲ್ಲಿ ಸ್ಮೋಕ್ ಬರುತ್ತೋ, ಕಾರ್ಬನ್ ಮಾನಾಕ್ಸೈಡ್ ಎಲ್ಲಿ ಜಾಸ್ತಿ ಇದೆಯೋ ಆ ಕಾರ್ಬನ್ ಮಾನಾಕ್ಸೈಡ್ ಯಾರು ವಾಸ ಮಾಡ್ತಾರೋ, ಯಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಕೂತ್ ಬಿಡ್ತಾರೋ ಅವ್ರಿಗೆ ಮುಗೀತು, ಇನ್ ಲೈಫ್ ಲಾಂಗ್ ಅವ್ರ ತಲೆನೋವು ಬಂದ್ಬಿಡುತ್ತೆ. ಆದ್ರಿಂದ ಕಾರ್ಬನ್ ಮಾನಾಕ್ಸೈಡ್ ಬರೋ ಜಾಗದಲ್ಲಿ ಹೆಚ್ಚಿಗೆ ಇರಬಾರ್ದು. ಟೈರ್ ಸುಡೋದು, ಮತ್ತೆ ಮರ ಸುಟ್ಟಾಗ, ಆಮೇಲೆ ಇದ್ದಕ್ಕಿದ್ದಾಗೆ ಈ ಪೇಪರ್ ಸುಟ್ಬಿಡ್ತಾರೆ, ಎಲ್ಲ ಪ್ಲಾಸ್ಟಿಕ್ ಏನೇನೋ ಇಲ್ಲ, ಎಲ್ಲ ಕಸ ತಂದ್ಬಿಟ್ಟು ಸುಟ್ಬಿಡ್ತಾರೆ. ಆ ಸ್ಮೋಕ್ಗೆ ಕೆಲವು ತಲೆನೋವು ಬಂದ್ಬಿಡುತ್ತೆ. ಇದೊಂದು ಸಿಂಪ್ಟಮ್ಸ್ ನಾನು ಅಬ್ಸರ್ವ್ ಮಾಡಿರೋದು. ಇನ್ನೊಂದು ವಿಶೇಷವಾದ ಸಿಂಪ್ಟಮ್ಸ್ ಏನಪ್ಪಾ ಅಂತಂದ್ರೆ, ಈ ರಾತ್ರಿ ಹೊತ್ತು ಊಟ ಮಾಡಿದ ತಕ್ಷಣ ಮಲಗಿಬಿಡ್ತಾರೆ. ಊಟ ಆಯ್ತು, ಹೋಗಿ ಬೆಡ್ ಮೇಲೆ ಮಲಗಿಬಿಡ್ತಾರೆ. ಊಟ ಆದ ಅರ್ಧ ಗಂಟೆ ಮುಕ್ಕಾಲು ಗಂಟೆ ತನಕ ಕೂತಿರ್ಬೇಕು, ಇಲ್ಲ ವಾಕ್ ಮಾಡ್ಬೇಕು, ಏನೋ ಒಂದು ವರ್ಕ್ ಮಾಡ್ತಿರ್ಬೇಕು. ಸಡನ್ ಆಗಿ ಊಟ ಮಾಡಿದ ತಕ್ಷಣ ಮಲಗಿಬಿಟ್ಟ ಅಂದ್ರೆ ಅವ್ರಿಗೆ ನಾಳೆ ಬೆಳಗ್ಗೆ ತಲೆನೋವು ಶುರುವಾಯ್ತು. ಆಫೀಸ್ಗೆ ಹೋಗಕ್ಕಾಗಲ್ಲ, ಮತ್ತೆ ಇದಕ್ಕಿದ್ದಾಗ ಏನೋ ಒಂದು ರೀತಿ ಇಲ್ಲೆಲ್ಲ ನೋವು ಶುರುವಾಗ್ಬಿಡುತ್ತೆ. ಒಂದು. ಎರಡನೇದು, ಈ ಪಾರ್ಥೇನಿಯಂ ಗಿಡ ಎಲ್ಲಿದೆಯೋ, ಈ ಪಾರ್ಥೇನಿಯಂ ಗಿಡಗಳ ಹತ್ರ ವಾಸ ಮಾಡೋರು, ಕೆಲಸ ಮಾಡೋರಿಗೆ ಈ ಕಾಯಿಲೆ ಸಹಜವಾಗಿರುತ್ತೆ. ಅವ್ರಿಗೆ ಕಣ್ಣಿನ ದೃಷ್ಟಿ ದೋಷ ಇರಲ್ಲ, ಕಿವಿಲಿ ಏನು ಪ್ರಾಬ್ಲಮ್ ಇಲ್ಲ, ಮೂಗಲು ಏನು ದೋಷ ಇಲ್ಲ, ಆದರೆ ಇಲ್ಲೆಲ್ಲ ಪೇನ್ ಬರುತ್ತೆ, ತಲೆನೋವು ಬರ್ತಾನೆ ಇರುತ್ತೆ, ಮೈಗ್ರೇನು ಅಲ್ಲ. ಹಾಗಾದ್ರೆ ಈ ತರ ಇದ್ದಾಗ ಯಾವ ರೀತಿ ನಾವು ನಿವಾರಣೆ ಮಾಡ್ಕೋಬೇಕು ಅನ್ನೋದನ್ನ ಒಂದು ಸಣ್ಣ ವಿರಾಮ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವರಿಗೆ ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿದ ತಕ್ಷಣ ತಲೆನ ಒರೆಸ್ಬಿಡ್ಬೇಕು ಬೇಗ. ಒದ್ದೆ ಇರೋದು, ಕೂದಲು ಒದ್ದೆ ಇದ್ರೆ ತೇವಾಂಶ ಒರೆಸ್ಬೇಕು. ಯಾವಾಗ ಸುಮ್ಮನೆ ಹಿಂಗೆ ತಲೆ ಒರೆಸ್ಕೊಂಡ್ಬಿಟ್ಟು ಬಿಟ್ಬಿಡ್ತಾರೋ ಅವ್ರಿಗೆ ಈ ತಲೆನೋವು ಬರ್ತಾ ಇರ್ತದೆ. ಆದ್ರೆ ಅವ್ರಿಗೆ ಮೈಗ್ರೇನ್ ಇರೋಲ್ಲ. ತಲೆನೋವು ಬರೋದು ಸ್ನಾನ ಮಾಡಿದ ಮೇಲೆ ಕೂದಲನ್ನ ಚೆನ್ನಾಗಿ ಒಣಗಿಸ್ಬಿಡ್ಬೇಕು, ಇಲ್ಲ ಒರೆಸ್ಬೇಕು. ಒಣಗಿಸೋದು ಹೇಗೆ? ಸನ್ಲೈಟಿಗೆ ಬಂದು ನಿಂತ್ಕೋಬೇಕು, ಸೂರ್ಯನ ಬೆಳಕಲ್ಲಿ ಬಂದು ನಿಂತ್ಕೋಬೇಕು ಒಂದು ಅರ್ಧ ಗಂಟೆ, ಒಂದು 10 ನಿಮಿಷ ತಲೆಗೆ ತಾನೇ ಕೂದಲು ಒಣಗೋಗುತ್ತೆ. ಎರಡನೇದು, ಯಾರು ಸ್ನಾನ ಮಾಡಿದ ತಕ್ಷಣ ಸರಿಯಾಗಿ ಸುಮ್ಮನೆ ನೀರು ಒರೆಸ್ಬಿಡ್ತಾರಷ್ಟೇ, ಆದ್ರೆ ತೇವಾಂಶ ಇನ್ನೂ ಇರುತ್ತೆ. ಆ ತೇವಾಂಶನ ಚೆನ್ನಾಗಿ ತೆಗಿಲಿಲ್ಲ ಅಂದ್ರೆ ಒಣಗಿದ ಬಟ್ಟೆನಲ್ಲಿ ತಲೆನೋವು ಬರುತ್ತೆ. ಇನ್ನೊಂದು ಸಿಂಪ್ಟಮ್ಸ್ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ, ಫ್ರಿಡ್ಜ್ ಅಲ್ಲಿ ಇಟ್ಟಿರೋ ಐಟಮ್ಸ್ ಏನಾದ್ರು ನಾವು ತಿಂದ್ರೆ, ಐಸ್ ಕ್ರೀಮ್ ಅತಿಯಾಗಿ ತಿಂದ್ರೆ, ಫ್ರಿಡ್ಜ್ ಅಲ್ಲಿ ನೀರನ್ನು ಕುಡಿತಾ ಇದ್ರೆ, ಫ್ರಿಡ್ಜ್ ಅಲ್ಲಿ ಪದಾರ್ಥಗಳನ್ನ ಡೈರೆಕ್ಟ್ ಆಗಿ ತಗೊಂಡ್ಬಿಟ್ರೆ, ಹಣ್ಣು ಒಂದು ಸೇಬ್ ಇಟ್ಟಿರ್ತೀನಿ ಇಟ್ಕೊಳ್ಳಿ, ಒಂದು ಆಪಲ್ ಫ್ರಿಡ್ಜ್ ಅಲ್ಲಿ ಇಟ್ಟಿರ್ತೀನಿ, ಅದು ಬೇಗ ಸಡನ್ ಆಗಿ ತೆಗೆದು ಕಟ್ ಮಾಡಬಾರ್ದು. ಫ್ರಿಡ್ಜ್ ಇಂದ ತೆಗೆದು 10 ನಿಮಿಷ ಆದ್ಮೇಲೆ ತಿನ್ಬೇಕು. ಆ ಫ್ರಿಡ್ಜ್ ಅಲ್ಲಿರೋ ಟೆಂಪರೇಚರು ಈ ರೂಮಲ್ಲಿರೋ ಟೆಂಪರೇಚರ್ಗೆ ಅಡ್ಜಸ್ಟ್ ಆಗಬೇಕು.
ಫ್ರಿಜ್ಜಲ್ಲಿದ್ದ ಐಟಮ್ನ ಹಾಗೆ ಡೈರೆಕ್ಟ್ ಕಟ್ ಮಾಡಿ ತಿನ್ಬಿಟ್ಟು ಅಂದ್ರೆ ತಲೆನೋವು ಬಂದ್ಬಿಡುತ್ತೆ. ಒಂದ್ಸಲ ಇದು ಅಟ್ಯಾಕ್ ಆಯ್ತು ಅಂದ್ರೆ ಯಾವ್ದಾದ್ರು ನ್ಯೂರಾನ್ಸ್ ಇದು ಸಕ್ ಮಾಡಿಬಿಡ್ತು ಅಂದ್ರೆ ಆ ನ್ಯೂರಾನ್ಸ್ ಸೆಗಟೈಲ್ ಸೈನಸ್ ಅಂತ ಇರುತ್ತೆ, ಅದಕ್ಕೇನೋ ಹೋಯ್ತು ಅಂದ್ರೆ ಇನ್ ಲೈಫ್ ಲಾಂಗ್ ತಲೆನೋವು ಬಿಡಕ್ ಸಾಧ್ಯನೇ ಇಲ್ಲ, ಬರ್ತಾನೆ ಇರುತ್ತೆ. ಅವ್ರು ಫ್ರಿಜ್ಜಲ್ಲಿರೋ ತಿನ್ಲಿಲ್ಲ ಅಂದರೆ ತಲೆನೋವು ಬರುತ್ತೆ, ತಿಂತಾನೆ ಇರಬೇಕು, ಕುಡಿತಾನೆ ಫ್ರಿಜ್ ವಾಟರ್ಗೆ ಅಡಿಕ್ಟ್ ಆಗಿಬಿಟ್ರೆ. ಅದರಿಂದ ಶೀತ ಇರುವಂತ ಪದಾರ್ಥಗಳನ್ನ ಡೈರೆಕ್ಟ್ ನಾವು ತಗೋಬಾರ್ದು ಅನ್ನೋದು ಒಂದು ಲೆಕ್ಕಾಚಾರ. ಇನ್ನೊಂದು, ಯಾವ್ದಾದ್ರು ನಾವು ಟ್ರಾಲ್ ಮಾಡ್ತಿರ್ಬೇಕಾದ್ರೆ ತಣ್ಣಗಿರೋ ಗಾಳಿ ಕಿವಿಗೆ ಹೊಟ್ಟೋಗುತ್ತೆ. ಯಾವಾಗ ತಣ್ಣಗಿರೋ ಗಾಳಿ ಕಿವಿಗೋಯ್ತು ತಲೆನೋವು ಶುರುವಾಗತ್ತೆ. ಮತ್ತೆ ಮೂಗಿನಲ್ಲಿ ಯಾವಾಗ್ಲೂ ಇಲ್ಲಿ ಹಿಚ್ಚಿಂಗ್ ಸೆನ್ಸೇಷನ್ ಬರ್ತಿದೆ ಅಂದ್ರೆ ಒಳಗಡೆ ತಣ್ಣಗಿರೋ ಗಾಳಿ ಸೇರ್ಕೊಂಡಿದೆ ಅಂತ. ಈ ಮೂಗಿನ ಜಾಗದಲ್ಲಿ ಇದ್ದಕ್ಕಿದ್ದಾಗೆ ಕೆರೆತ ಬರುತ್ತೆ, ಮತ್ತೆ ಮೂಗ್ ಬ್ಲಾಕ್ ಆಗುತ್ತೆ. ಈ ರೀತಿ ಇದ್ದಾಗ ಏನ್ ಟ್ರೀಟ್ಮೆಂಟ್ ಮಾಡ್ಕೋಬೇಕು, ಇದು ಒಂದು ಸಿಂಪ್ಟಮ್ಸ್. ಇನ್ನೊಂದು ವೆರೈಟಿ ಸಿಂಪ್ಟಮ್ಸ್ ಏನಪ್ಪಾ ಅಂತಂದ್ರೆ, ಮೂಗಲ್ಲಿ ದುರ್ಮಾಂಸ ಬೆಳ್ಕೊಂಡ್ಬಿಟ್ಟಿದ್ರೆ ಅವ್ರಿಗೆ ಮೂಗಲ್ಲಿ ಉಸಿರಾಡಕ್ಕಾಗಲ್ಲ, ಬಾಯಲ್ಲಿ ಉಸಿರಾಡ್ತಿರ್ತಾರೆ. ಬಾಯಲ್ಲಿ ಹೆಚ್ಚಿಗೆ ಯಾರು ಉಸಿರಾಡ್ತಾರೋ ಅವ್ರಿಗೆ ತಲೆನೋವು ಜಾಸ್ತಿ ಬರುತ್ತೆ, ಇದೊಂದು ಸಿಂಪ್ಟಮ್. ಇನ್ನೊಂದು, ನಾವು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಯಾವ ಜೊತೆಲ್ಲ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಥವಾ ನಾವು ಒಬ್ಬರೇ ಹೋಗ್ತಿರ್ಬೇಕಾದ್ರೆ ಬಾಯಿ ಬಿಟ್ಕೊಂಡು ವಾಕ್ ಮಾಡಬಾರ್ದು. ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಹೆಚ್ಚಿಗೆ ಮಾತಾಡಬಾರ್ದು. ಯಾಕೆ? ನಾವು ಮಾತಾಡ್ತಿದ್ರೆ ಆಟೋ ಧೂಳು, ಬಸ್ಸಿನ ಧೂಳು, ಕಾರಿನ ಧೂಳು, ಈ ಕಾರ್ಬನ್ ಮಾನಾಕ್ಸೈಡ್ ಏನಾಗುತ್ತೆ ಸೀದಾ ಬಾಯಿನ ಮುಖಾಂತರ ಹೊಟ್ಟೋಗ್ತಾ ಇರ್ತದೆ. ಯಾವಾಗ ನಮ್ಮ ಶರೀರ ಕಾರ್ಬನ್ ಮಾನಾಕ್ಸೈಡ್ ಟಾಕ್ಸಿನ್ ಆಯ್ತು, ಡಿಟಾಕ್ಸಿಫಿಕೇಶನ್ ನಾವು ಮಾಡ್ಕೊಳ್ಳಿಲ್ಲ ಅಂದಾಗ ಟಾಕ್ಸಿನ್ ಒಳಗೋಗಿತ್ತು, ಟಾಕ್ಸಿನ್ ಅಕ್ಯುಮುಲೇಟ್ ಆಗಿ ಜಾಸ್ತಿ ಆಗ್ತಾ 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 ಏನಾಗುತ್ತೆ ಅದು ಈಚೆಗೆ ಹೋಗೋವರೆಗೂ ತಲೆಗೆ ಪ್ರೆಷರ್ ಕೊಡುತ್ತಂತೆ, ಆಗ ತಲೆನೋವು ಬರ್ತಾ ಆಗುತ್ತೆ ಅಂತ ಹೇಳ್ತಾರೆ. ಇದೊಂದು. ಇನ್ನೊಂದು, ನಾವು ಮಲಗಿರ್ತೀವಿ, ಮಲಗಿದ್ದಾಗ ಏನಾದ್ರು ಒಂದು ಸಣ್ಣ ಹಿರಿವೇನೋ ಸಣ್ಣ ಸಣ್ಣ ಹುಳಗಳು ಏನಾದ್ರು ಒಳಗೆ ಕಿವಿ ಒಳಗೆ ಸೇರ್ಕೊಂಡ್ಬಿಟ್ರೆ ಅದು ಈಚೆ ಬರೋವರೆಗೂ ತಲೆನೋವು ಬರ್ತಾ ಇರುತ್ತೆ. ಮೂಗುಗೂ ತೊಂದರೆ, ತಲೆಗೂ ತೊಂದರೆ ಆಗ್ಬಿಡುತ್ತೆ. ಆದ್ರಿಂದ ನಾವು ಮಲ್ಕೋವಾಗ ನಮ್ಮ ಬೆಡ್ ಮೇಲೆ ಯಾವ್ದಾದ್ರು ಸಣ್ಣ ಇರುವೆಗಳಿದ್ಯಾ, ತಿಗಣೆಗಳಿದ್ಯಾ, ಅಥವಾ ಏನೋ ಸಣ್ಣ ಕ್ರಿಮಿಕೀಟಗಳಿದ್ಯಾ ನೋಡ್ಬಿಟ್ಟು ಹಾಸಿಗೆ ಮೇಲೆ ಮಲ್ಗೋಕ್ ಮುಂಚೆ ಕ್ಲೀನಾಗಿ ನೀಟಾಗಿ ಅದು ಕೊಡವಿ ಚೆನ್ನಾಗಿ ಒದರ್ಬಿಟ್ಟು ಕೊಡಗ್ಬಿಟ್ಟು ಮಲ್ಕೊಳ್ಳೋದು ಬಹಳ ಒಳ್ಳೇದು. ಇನ್ನೊಂದು, ಇದೆಲ್ಲ ಆಯ್ತು, ಕೆಲವ್ರಿಗೆ ಈ ಘಾಟ್ ಸೆಕ್ಷನ್ಗೆ ಹೋಗ್ತಿರ್ತಾರಲ್ಲ, ಬೆಟ್ಟ ಗುಡ್ಡ ಟ್ರಕ್ಕಿಂಗ್ ಎಲ್ಲ, ಅಲ್ಲಿ ನಾವೇನಾದ್ರೂ ನಾವು ಟ್ರಕ್ ಮಾಡುವಾಗ ಬಾಯೊಳಗೆ ಏನಾದ್ರು ಸಣ್ಣ ಹುಳುಗಳು ಒಳಗೆ ಹೋಗ್ಬಿಟ್ರೆ, ಡ್ರೈವಿಂಗ್ ಮಾಡುವಾಗ ಸಣ್ಣ ಹುಳು ಕಣ್ಗೆ ಹೋಗುತ್ತೆ ಇಲ್ಲ ಬಾಯಿಗೆ ಹೋಗುತ್ತೆ, ಇದೇನೋ ಒಳಗೆ ಹೋಗ್ಬಿಟ್ಟು ಅದು ಈಚೆ ಬರಲಿಲ್ಲ ಅಂದಾಗ ತಲೆನೋವು ಬರುತ್ತೆ. ಅದರಿಂದ ಈ ತರ ನಾನು ಏನೇನು ಸಿಂಪ್ಟಮ್ಸ್ ಹೇಳಿದೀನೋ ಆ ಸಿಂಪ್ಟಮ್ಸ್ ಅನುಗುಣವಾಗಿ ನಿಮ್ಗೇನ ಆ ಥರ ಇತ್ತು ಅಂದ್ರೆ ನೀವು ಡೈರೆಕ್ಟ್ ಡಾಕ್ಟರ್ ಹತ್ರ ಹೋಗೋಂಗಿಲ್ಲ, ನನ್ನ ಅಭಿಪ್ರಾಯ. ಅಥವಾ ಏನೋ ತಲೆನೋವು ಬಂದ್ಬಿಟ್ಟಿದೆ, ನನ್ನ ತಲೆಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ, ಯಾರೋ ಮಂತ್ರತಂತ್ರ ಮಾಡಿಬಿಟ್ಟಿದ್ದಾರೆ ಅನ್ನೋ ಒಂದು ಭ್ರಮೆ ಬಂದ್ಬಿಡುತ್ತೆ. ಯಾಕೆಂದ್ರೆ ಸಾರಿಡಾನ್ ತಗೊಂಡಾಯ್ತು, ಅನಾಸಿನ್ ತಗೊಂಡಿದ್ದಾಯ್ತು, ಇನ್ ಯಾವ್ಯಾವ್ದೋ ತಗೊಂಡಿದ್ದಾಯ್ತು, ಡಾಕ್ಟರ್ಗೂ ತೋರಿಸಿದಾಯ್ತು, MRI ಸ್ಕ್ಯಾನ್ ಮಾಡಿದಾಗ ಬ್ರೈನಲ್ಲಿ ಏನು ಪ್ರಾಬ್ಲಮ್ ಇಲ್ಲಮ್ಮ ಅಂತಾರೆ. ಆದ್ರೂ ಕೂಡ ನಮ್ಗೆ ಈ ತಲೆನೋವು ಬಿಟ್ಟಿದ್ದಲ್ಲ. ಇದು ಮೈಗ್ರೇನ್ ಅಂತೂ ಅಲ್ಲ, ಮೈಗ್ರೇನ್ ಅಲ್ವೇ ಅಲ್ಲ. ಒಂದು ವಾರ 2 ದಿನ ಬರುತ್ತೆ, ಬಿಟ್ಟೋಗುತ್ತೆ. ಮೈಗ್ರೇನ್ ಸಾಯೋವರೆಗೂ ಬಂದಿರುತ್ತೆ ಆ ಕಾಯಿಲೆ. ಆದ್ರೆ ಟೆನ್ಷನ್ ಹೆಡ್ಡೇಕ್ ಅಂತಾರೆ, ಅದು ಅಲ್ಲ. ತುಂಬಾ ಟೆನ್ಷನ್ಗೆ ಹೆಡ್ಡೇಕ್ ಬರುತ್ತೆ, ಅದು ಅಲ್ಲ. ಇದೆಲ್ಲ ಆದಾಗ ಏನ್ ಮಾಡೋದು? ಈ ತರ ಬಂದಾಗ ಯಾವ ತರ ಕ್ಯೂರ್ ಮಾಡ್ಕೋಬೇಕು ಅಂದಾಗ ನಮ್ಗೆ ಗೊತ್ತಾಗೋದು ಒಂದೇ, ಡಾಕ್ಟರ್ ಹತ್ರ ಹೋಗೋದು. ಡಾಕ್ಟರ್ ಏನು ಇಲ್ಲ ಅಂದ್ಮೇಲೆ ಔಷಧಿ ಕೊಟ್ಟರು ವಾಸ ಆಗಿಲ್ಲ ಅಂದ್ಮೇಲೆ ನಮ್ಗೆ ಇನ್ನೇನು ಅರ್ಥ ಬರುತ್ತೆ, ಇನ್ನೇನು ಗಾಬರಿ ಆಗುತ್ತೆ, ಯಾರೋ ನಮಗೆ ಮಾಟ ಮಾಡಿಸ್ಬಿಟ್ಟಿದ್ದಾರೆ. ಯಾಕೆ ಮಾಟ ಮಾಡಿಸ್ತಾರೆ? ನಮ್ಮ ಹತ್ರ ಏನಾದ್ರು ನಾನೇ ದ್ವೇಷ ಮಾಡಿದ್ರೆ ಮಾಟ ಮಾಡಿಸ್ಬೇಕು, ಇಲ್ಲ ನನ್ನ ಹತ್ರ 1000 ಎಕರೆ ಜಮೀನು ಕೋಟ್ಯಾಂತರ ರೂಪಾಯಿ ದುಡ್ಡಿದೆ ಅನ್ನೋ ಒಂದು ದುರಾಸೆಗೆ ಅಥವಾ ದ್ವೇಷಕ್ಕೆ ಮಾಟ ಮಾಡಿಸ್ಬೋದು. ಅಥವಾ ನಾನೇನು ಕೆಟ್ಟದ್ದು ಮಾಡಿದ್ರೆ ನನಗೆ ಅವರು ಕೆಟ್ಟದ್ದು ಮಾಡಬೇಕು, ಮಾಟ ಮಾಡಿಸ್ಬೇಕು, ಮಂತ್ರ ಮಾಡಬೇಕು. ನಾನೇನೂ ಮಾಡಿಲ್ಲ, ನನ್ನ ಏನೋ ಅಂತ ಅಗಾಧವಾದ ಆಸ್ತಿ ಇಲ್ಲ, ಒಡವೆ ಇಲ್ಲ, ಎಂಥದ್ದು ಇಲ್ಲ, ಏನ್ ಮಾಡೋದು? ನನ್ಗೆ ಯಾಕೆ ಮಾಟ ಮಾಡಿಸೋದು ತಿಳ್ಕೊಳ್ಬೇಕು ಫಸ್ಟು. ಈಗ ಅವ್ರಿಗೆ ತಿನ್ನಕ್ಕೆ ಅನ್ನ ಇಲ್ಲ ಅಂದಮೇಲೆ ನನ್ಗೆ ಯಾಕೆ ಅವ್ರು ಮಾಟ ಮಾಡಿಸ್ತಾರೆ ಒಂದು ಪ್ರಶ್ನೆ. ಅಥವಾ ನಾನು ಏನು ಕೋಟ್ಯಾಂತರ ರೂಪಾಯಿ ಆಸ್ತಿ ಇಲ್ಲ ಅಂದಮೇಲೆ ಅವ್ರಿಗೇನ್ ಸಿಗುತ್ತೆ? ನನ್ನ ತಿದ್ರು ತಾನೇ ಮಾಟ ಮಂತ್ರ ಮಾಡಿ ತಗೊಳ್ಳೋದವ್ರು, ನನ್ನ ಅವ್ರು ಯಾಕೆ ಮಾಟ ಮಾಡಿಸ್ತಾರೆ? ಇದೊಂದು ಪ್ರಶ್ನೆ. ಇಲ್ಲಿ ನಮ್ಮ ಜೀವನ ಶೈಲಿನೇ ಸರಿ ಇಲ್ಲ ಅಂತ ತಿಳ್ಕೊಳ್ಬೇಕು. ನಮ್ಮ ಜೀವನ ಶೈಲಿಯಲ್ಲೇ ಏರುಪೇರು ಆದಾಗ ಮಾಟ ಮಂತ್ರ ತಂತ್ರ ಅನ್ನೋದು ಬಹಳ ಅದು ಭ್ರಮೆ ಅಂತ ನನ್ನ ಅನಿಸಿಕೆ. ಮಾಟ ಮಂತ್ರ ಮಾಡ್ತಾರೆ, ಹೌದು ಇದೆ, ಮಾಟ ಮಂತ್ರ ತಂತ್ರ ಎಲ್ಲ ಮಾಡ್ತಾರೆ, ಅದೊಂದು ವಿದ್ಯೆ, ಮಾಡ್ಲೂಬಹುದು, ಎಲ್ಲ ಷಟ್ಕರ್ಮಗಳನ್ನು ಮಾಡ್ಬೋದು. ಆದರೆ ನನ್ನ ಆಚಾರ ವಿಚಾರಗಳಲ್ಲೇ ನನ್ನನ್ನು ಸರಿ ಇಲ್ಲ ಅಂದಾಗ ನಾನು ಇನ್ನೊಬ್ಬರ ಬಗ್ಗೆ ಮಾಟ ಮಾಡಿಸ್ದಿರ ಅನ್ನೋದು, ಮತ್ತೆ ನಾನು ನಿಲ್ಲೋ ರೀತಿ, ಕೂರೋ ರೀತಿ, ಮಲಗೋ ರೀತಿನೇ ಸರಿ ಇಲ್ಲ ಅಂದಾಗ ನಾನು ಆ ಥರ ಥಿಂಕ್ ಮಾಡೋದು ದೊಡ್ಡ ತಪ್ಪು ಅಂತ ನನ್ನ ಒಂದು ಅಭಿಪ್ರಾಯ ಅಷ್ಟೇ. ಇದೆಲ್ಲ ಆಯ್ತು. ಇಷ್ಟೆಲ್ಲ ಆದ್ಮೇಲೆ ಕೂಡ ನನಗೆ ಎಲ್ಲೋ ಒಂದು ಕಡೆ ಇದ್ದಕ್ಕಿದ್ದಾಗೆ ಭಯ ಶುರು ಆಗ್ಬಿಡುತ್ತೆ. ಆ ಭಯಕ್ಕೆ ಎಕ್ಸಾಮ್ ಚೆನ್ನಾಗಿ ಮಾಡಿಲ್ಲ,
ಅಥವಾ ಸರಿಯಾಗಿ ಇಂಟ್ರೂ ಅಟೆಂಡ್ ಆಗಲಿಲ್ಲ, ಅಥವಾ ಸರಿಯಾಗಿ ಓದಲಿಲ್ಲ, ಅಥವಾ ಸರಿಯಾಗಿ ನಾನು ಏನು ಹೇಳಬೇಕು ಹೇಳಲಿಲ್ಲ, ಅಥವಾ ಏನೋ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಅನ್ನೋ ಭಯಕ್ಕೂ ಕೂಡ ತಲೆನೋವು ಬರುತ್ತೆ. ಅದರಿಂದ ತಲೆನೋವು ಬರೋದು ಭಯದಿಂದನೂ ಒಂದು ಕಾರಣ ಇದೆ. ನಿಶಕ್ತಿಯಿಂದ ತಲೆನೋವು ಬರುತ್ತೆ, ಅತಿಯಾಗಿ ಉಪವಾಸ ಮಾಡೋದು ತಲೆನೋವು ಬರುತ್ತೆ, ಅತಿಯಾಗಿ ಕಂಠ ಪೂರ್ತಿ ತಿಂದುಬಿಟ್ರು ತಲೆನೋವು ಬರುತ್ತೆ. ಸಿಕ್ಕಾಬಟ್ಟೆ ನೀರಲ್ಲಿ ಕೆಲಸ ಮಾಡ್ತಾ ಇದ್ರೆ, ಯಾವಾಗಲೂ ನೀರಲ್ಲೇ ತೇವಾಂಶದಲ್ಲೇ ಇದ್ದು ಕೆಲಸ, 3 ಹೊತ್ತು ಕಸ ನೀರಲ್ಲೇ ತೊಳಿತಾ ಇರೋದು, ಈ ಯಾರಿಗೆ ಟ್ಯಾಂಕಿ ಕ್ಲೀನ್ ಮಾಡೋರು ನೀರಲ್ಲೇ ನಿಂತ್ಕೊಂಡು ಸಲೀಸಾಗಿ ಯಾವಾಗಲೂ ಕೆಲಸ ಮಾಡ್ತಿರೋರಿಗೆ ತಲೆನೋವು ಬರುತ್ತೆ. ಯಾಕಂದ್ರೆ ತೇವಾಂಶ ಜಾಸ್ತಿ ಆದಾಗ, ಯಾವಾಗ ನೀರಿನಂಶ ಜಾಸ್ತಿ ಆಯ್ತು ಅದು ಈಚೆ ಹೊರಗೋಕೆ ಕಫ ರೂಪದಲ್ಲಿ ಈಚೆ ಬಂದ್ಬಿಡುತ್ತೆ, ಶ್ಲೇಷ ಅಂತಾರೆ, ಅದಕ್ಕೆ ಕಫ ಅಂತಾರೆ. ಅದರಿಂದ ಯಾರು ತೇವಾಂಶದಲ್ಲಿ ಹೆಚ್ಚಿಗೆ ಇರ್ತಾರೋ, ತಣ್ಣಗಿರೋ ಗಾಳಿ, AC ಏರ್ ಕಂಡೀಷನ್ ಹೆಚ್ಚಿಗೆ ಇದ್ದಷ್ಟು ತಲೆನೋವು ಬರುತ್ತೆ. ಆದರೆ ನೀವು AC ಹೊರಗೋಗಿ ನೋಡಿ ತಲೆನೋವು ಬರಲ್ಲ. ಅದರಿಂದ ತಣ್ಣಗಿರೋ ಗಾಳಿ ಕಿವಿಗೆ ಹೋದಾಗ, ತೇವಾಂಶ ನಿಂತು ಕೆಲಸ ಮಾಡುವಾಗ, ತಣ್ಣಗಿರೋ ಪದಾರ್ಥಗಳು ಫ್ರಿಜ್ ಇರೋದನ್ನು ತಗೊಂಡು ಕುಡಿದಾಗ ತಿಂದಾಗ ಈ ತಲೆನೋವು ಬರುತ್ತೆ. ಇಷ್ಟೆಲ್ಲ ರೀಸನ್ಸ್ ನಾನು ಸುಮಾರು ಒಂದು 20 ವೆರೈಟಿ ರೀಸನ್ ಹೇಳಿದ್ದೀನಿ. ಇದನ್ನ ಅರ್ಥ ಮಾಡಿಕೊಂಡ್ರೆ ಆ ತಲೆನೋವು ನಂಗೆ ಈ ರೀತಿ ಬಂದಿದೆ ಅಂತ ನೀವೇ ಡಯಾಗ್ನೈಸ್ ಮಾಡ್ಬೋದು, ಅನಲೈಸ್ ಮಾಡ್ಬೋದು. ಇದು ಯಾವುದೂ ಅಲ್ಲ ಅಂದ್ರೆ ನನ್ನ ಜೀವನ ಶೈಲಿ ಏನು, ಫ್ರಿಜ್ಜಲ್ಲಿ ಕುಡ್ತೀನಿ, ನನ್ನ ಜೀವನ ಶೈಲಿ ಏನು ತಣ್ಣಗಿರೋ ನೀರಲ್ಲೇ ನಿಂತಿರ್ತೀನಿ, ನನ್ನ ಜೀವನ ಶೈಲಿ ಏನು ಯಾವಾಗಲೂ ತಣ್ಣಗಿರೋ ಗಾಳಿಯಲ್ಲಿ ಓಡಾಡ್ತಿರ್ತೀನಿ. ಹೀಗೆ ಇದನ್ನೆಲ್ಲ ಒಂದೊಂದು ಪಾಯಿಂಟ್ ನೀವು ಚೆಕ್ ಮಾಡ್ಕೊಂಡ್ ಬಂದಾಗ ನಿಮ್ಗೆ ಯಾರು ಮಾಟ ಮಾಡಿಸಿಲ್ಲ, ಯಾವ ಜ್ಯೋತಿಷಲ್ಲಿ ಯಾವ ದೋಷನೂ ಇಲ್ಲ ಜಾತಕದ ಪ್ರಕಾರ. ಅದಕ್ಕೆ ಅಂದ್ರೆ ನಿಮ್ಮಲ್ಲೇ ಏನೋ ದೋಷ ಇದೆ. ಹಾಗೆ ಈ ದೋಷ ನಿವಾರಣೆ ಮಾಡೋದು ಹೇಗೆ ಅನ್ನೋದನ್ನ ನಾನು ಸಣ್ಣ ವಿರಾಮ ತಿಳಿಸ್ಕೊಡ್ತೀನಿ. ಬನ್ನಿ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದಂತ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಇಷ್ಟೊತ್ತು ಎಲ್ಲಾ ತರ ವೆರೈಟಿ ಸಿಂಪ್ಟಮ್ಸ್ ಹೇಳಿದೆ. ಜನಗಳಿದಕ್ಕೆ ಭಯ ಪಟ್ಟು ಡಾಕ್ಟರ್ ಹತ್ರ ಹೋಗ್ತಾರೆ, ಮಂತ್ರವಾದಿ ಹತ್ರ ಹೋಗ್ತಾರೆ, ಜ್ಯೋತಿಷ್ಯ ಹತ್ರ ಹೋಗ್ತಾರೆ. ಈ ಮನೆಗೆ ಬಂದ್ಮೇಲೆ ತಲೆನೋವು ಶುರುವಾಗುತ್ತೆ ನನಗೆ ಅಂತೇಳಿ ಆ ಮನೇಲಿ ಎಲ್ರಿಗೂ ಬರಬೇಕು, ಆಗ ಅವ್ರಿಗೊಬ್ರು ಬಂದಿದೆ. ಮನೇಲಿ ಎಲ್ರಿಗೂ ಉಪಯೋಗಿಸ್ತಾ ಇದೀವಿ, ಮನೇನ ಎಲ್ಲರೂ ಎಂಜಾಯ್ ಮಾಡ್ತಾ ಇದೀವಿ, ಆ ಮನೆ ವಾಸ್ತು ಎಲ್ಲರೂ ಇದೀವಿ, ಆಮೇಲೆ ಆ ಕಾಲ ಎಲ್ರಿಗೂ ಬರ್ಬೇಕಲ್ಲ, ಯಾಕೆ ಅವ್ರೊಬ್ರಿಗೂ ಬಂತು? ಕಾರಣ ಆ ಲೈಫ್ ಸ್ಟೈಲಲ್ಲಿ ಏನೋ ಪ್ರಾಬ್ಲಮ್ ಇದೆ. ಇದನ್ನ ಅರ್ಥಕೊಳ್ಬೇಕು. ಇದನ್ನ ಅರ್ಥ ನಂತರ ಅದಕ್ಕೆ ರೆಮಿಡಿ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ ಬಹಳ ಕಷ್ಟ ಆಗತ್ತೆ. ಹಾಗಿದ್ಮೇಲೆ ನಾನು ಇವಾಗ ಒಂದು ವಿಶೇಷವಾದಂತ ಒಂದು ಮೆಥಡ್ ತೋರಿಸ್ತೀನಿ. ಅದಕ್ಕೆ ಏನಪ್ಪಾ ಅಂತಂದ್ರೆ ನೋಡಿ, ಈ ನಮ್ಮ ಹಸ್ತದಲ್ಲಿ ಹೆಡ್ ಕತ್ತನ್ನ ಕಂಟ್ರೋಲ್ ಮಾಡೋದು ಇದೊಂದು. ಇದು ಹೆಡ್ ಅಂತಾರೆ, ಇದು ನೆಕ್ ಅಂತಾರೆ, ಈ ಭಾಗ ಇದು ಚೆಸ್ಟ್ ಅಂತಾರೆ. ಹೆಡ್ಡು ತಲೆ, ಕತ್ತು, ಚೆಸ್ಟ್ ಎದೆ, ಇದು ಅಬ್ಡಮನ್ ಹೊಟ್ಟೆ ಅಂತ. ಹೆಡ್ಡು ನೆಕ್ಕು ಚೆಸ್ಟು, ಹೆಡ್ಡು ನೆಕ್ಕು ಚೆಸ್ಟು, ಹೆಡ್ಡು ನೆಕ್ಕು ಚೆಸ್ಟು, ಹೆಡ್ಡು ನೆಕ್ಕು ಚೆಸ್ಟ್. ಇದಿಷ್ಟು ಅಬ್ಡಮನ್ ಅಂತ ಕರೀತಾರೆ. ಇದಿಷ್ಟು ಪೂರ್ತಿಗೆ ಅಬ್ಡಮನ್. ಇದಕ್ಕೆ ಪ್ಯಾಲೆಂಜಸ್ ಅಂತ ಕರೀತಾರೆ ಮೆಡಿಕಲ್ ಸೈನ್ಸ್ ಅಲ್ಲಿ. ಡಿಸ್ಟಲ್ ಪ್ಯಾಲೆಂಜಸ್, ಮಿಡಲ್ ಪ್ಯಾಲೆಂಜಸ್, ಪ್ರಾಕ್ಸಿಮಾಲ್ ಅಂತ. ಅದಕ್ಕೆ ಸಂಸ್ಕೃತಿ ಮೊದಲನೇ ಪರ್ವ, ಎರಡನೇ ಪರ್ವ, ಮೂರನೇ ಪರ್ವ, ಮೊದಲನೇ ಪರ್ವ, ಎರಡನೇ ಪರ್ವ, ಮೂರನೇ ಪರ್ವ, ಮೊದಲನೇದು, ಎರಡನೇದು, ಮೂರನೇ ಪರ್ವ, ಮೊದಲನೇ ಪರ್ವ, ಎರಡನೇ ಪರ್ವ, ಮೂರನೇ ಪರ್ವ. ಹೀಗೆ ಈ ಪರ್ವಗಳಲ್ಲೇ ನಮಗೆ ಬಹಳಷ್ಟು ಕೆಲಸ ಮಾಡ್ಕೊಳ್ಳುವಂತ ಶಕ್ತಿ ಕೊಟ್ಟಿದ್ದಾರೆ. ಇಂದಿನ ಕಾಲದಲ್ಲಿ ಋಷಿ ಮುನಿಗಳು ಅವತ್ತಿನ ದಿವಸ ಏನ್ ಮಾಡ್ತಾ ಇದ್ರು ಅಂದ್ರೆ, ಡಾಕ್ಟರ್ ಹತ್ರ ಕಳಿಸ್ತಾ ಇರಲಿಲ್ಲ. ಅವರ ಗುರುಕುಲದಲ್ಲಿ ಮಕ್ಕಳಿಗೆ ಏನಾದ್ರು ಹೆಡ್ಡೇಕ್ ಬಂದಾಗ, ತಲೆನೋವು ಬಂದಾಗ, ತಲೆ ಗಿರಂತ ಸುತ್ತಿದಾಗ, ವಾಮಿಟಿಂಗ್ ಸೆನ್ಸೇಷನ್ ಬಂದಾಗ, ಕಣ್ಣು ಮಂಜಾದಾಗ, ಅಥವಾ ಭಯಕ್ಕೆ ಹೋಮ್ವರ್ಕ್ ಮಾಡಲಿಲ್ಲ ಹೊಡಿತಾರೆ ಮೇಷ್ಟ್ರು, ಗುರುಗಳು ಹೊಡಿತಾರೆ, ಮತ್ತೆ ನಾನು ಬಾಯ್ಹಾಟ್ ಮಾಡಲಿಲ್ಲ ಗುರುಗಳು ಹೊಡಿತಾರೆ, ಬೈತಾರೆ ಅನ್ನೋ ಭಯಕ್ಕೆ ತಲೆನೋವು ಬಂದ್ಬಿಡೋದು. ಆ ಭಯ ಹೋದ್ಮೇಲೆ ಆಟೋಮೆಟಿಕ್ ತಲೆನೋವು ಕಮ್ಮಿ ಆಗ್ಬಿಡೋದು. ಪ್ರಯಾಣ ಆದ್ಮೇಲೆ ವಾಮಿಟ್ ಕಮ್ಮಿ ಆಗ್ಬಿಡೋದು. ಎತ್ತರೋ ಪ್ರದೇಶದ ಕೆಳಗಿಳಿದ ತಕ್ಷಣ ಭಯ ಹೊಟ್ಟೋಗೋದು, ತಲೆನೋವು ಹೊಟ್ಟೋಗ್ಬಿಡೋದು. ಇದೆಲ್ಲದಕ್ಕೂ ಮೆಡಿಸಿನ್ ಇವತ್ತಿಗೂ ಕಂಡಿಡಿದಿಲ್ಲ. ನೋಡಿ ಇಷ್ಟೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗಿದ್ರು, ಈ ಭಯದಿಂದ ಬರೋ ತಲೆನೋವು, ತಣ್ಣಗಿರೋ ಗಾಳಿಯಿಂದ, ಮತ್ತೆ ಫ್ರಿಜ್ಜಲ್ಲಿ ಇಟ್ಟದಂಥದ್ದು, ಅವಕ್ಕೆಲ್ಲ ಬೇರೆ ಬೇರೆ ಏನೋ ಮೆಡಿಸಿನ್ ಕೊಟ್ಬಿಡ್ತಾರೆ, ಆಂಟಿಬಯೋಟಿಕ್ಸ್ ಏನೋ ಕೊಡ್ತಾರೆ. ಆದ್ರೆ ಈ ರೂಟ್ ಕಾಸ್ ನಾನು ಇಷ್ಟೊತ್ತು ಏನ್ ಹೇಳಿದ್ದೋ ಆ ರೂಟ್ ಕಾಸ್ಗೆ ಸಂಬಂಧಪಟ್ಟಂತ ಒಂದು ಲಕ್ಷಣಗಳಿಗೆ ಮೆಡಿಸಿನ್ ಕಂಡಿಡಿದಿಲ್ಲ. ಆದರೆ ಆಗಿನ ಕಾಲದ ಋಷಿ ಮುನಿಗಳು ಈ ತರ ಸಿಂಪ್ಟಮ್ಸ್ಗೆ ಏನ್ ಮಾಡ್ತಾ ಇದ್ರು, ಮದ್ದೇ ಕೊಡ್ತಿರ್ಲಿಲ್ಲ.
ಗೊತ್ತಿತ್ತು ಯಾವ ಗಿಡದಿಂದ ಯಾವ ಔಷಧಿ ಕೊಟ್ಟರೆ ಹೋಗುತ್ತೆ, ಏನ್ ಟ್ರೀಟ್ ಮಾಡಿದ್ರೆ ಇವ್ರಿಗೆ ಹೋಗುತ್ತೆ ಅನ್ನೋದನ್ನ ಅವ್ರಿಗೆ ಗೊತ್ತಿದ್ದು ಕೂಡ ಕೊಡ್ತಿಲ್ಲ. ಫಸ್ಟ್ ಫಿಸಿಯೋಥೆರಪಿ ಮಾಡ್ತಾ ಇದ್ರು. ಫಿಸಿಯೋಥೆರಪಿ ಅಂದ್ರೂ ಮುದ್ರಾ ಥೆರಪಿ, ಮುದ್ರೆಯಿಂದ ಚಿಕಿತ್ಸೆ ಮಾಡ್ತಾ ಇದ್ರು. ಆ ಮುದ್ರಾ ಚಿಕಿತ್ಸೆಲಿ ಅವ್ರು ಗುಣ ಆಗ್ಬಿಟ್ರೆ ಔಷಧಿ ಕೊಡ್ತಿರಲಿಲ್ಲ. ಯಾಕೆಂದ್ರೆ ಅನ್ನೆಸೆಸರಿ ಬಾಡಿಗೆ ಔಷಧಿ ಕೊಡೋದು ತಪ್ಪು ಅಂತ ಆಯುರ್ವೇದ ಶಾಸ್ತ್ರನೂ ಹೇಳುತ್ತೆ. ನಾವು ಚೆನ್ನಾಗಿದ್ದೀವಿ ಅಂದ್ಬಿಟ್ಟು ಇನ್ನೂ ಚೆನ್ನಾಗಿ ರೋಗ ಬರಬಾರ್ದು ಅಂದ್ಬಿಟ್ಟು ಔಷಧಿ ಎಲ್ಲ ತಗೊಂಡು ಕುಡಿಯೋದ್ರಿಂದ ಬಹಳ ಡೇಂಜರ್. ಅದರಿಂದ ಔಷಧಿನೂ ಕೊಡ್ತಿರ್ಲಿಲ್ಲ ಅವ್ರು, ಯಾವುದೇ ಮದ್ದು ಟಾನಿಕ್ ಏನು ಕೊಡ್ತಿರ್ಲಿಲ್ಲ, ಗುಳಿಗೆ ಕೊಡ್ತಿರ್ಲಿಲ್ಲ. ಅವರು ಒಂದು ಥೆರಪಿ ಮಾಡೋರು, ಫಿಸಿಯೋಥೆರಪಿ ಮಾಡೋರು. ಏನ್ ಮಾಡ್ತಾ ಇದ್ರು ಅನ್ನೋದಾಗಿದ್ರೆ ಅವರು ನೋಡಿ, ನಮ್ಮ ತಲೆಗೆ ಸಂಬಂಧಪಟ್ಟಂತ ಏನೇ ಕಾಯಿಲೆ ಬಂದ್ರು ಕೂಡ ಮೊದಲು ಇದಕ್ಕೆ ಫಿಸಿಯೋಥೆರಪಿ ಮಾಡ್ತಾರೆ. ಅಂದ್ರೆ ನಮ್ಮ ಹೆಡ್ಗೆ ತಲೆಗೆ ಸ್ವಿಚ್ ಬೋರ್ಡ್ ಈ ಭಾಗದಿದೆ, ಪ್ರತಿಯೊಂದು ಬೆರಳಿನ ಭಾಗದಲ್ಲಿದೆ. ಹಾಗೆ ನಮ್ಮ ಪಾದದಲ್ಲೂ ಕೂಡ 1, 2, 3 ಈ ರೀತಿ 3 ಭಾಗದಲ್ಲಿ ಹೆಡ್ಗೂ ಇದೆ. ಹೀಗಾಗಿ ನಾವೇನ್ ಮಾಡ್ತೀವಿ, ಈ ಜಾಗವನ್ನ ಚೆನ್ನಾಗಿ ಹೆಬ್ಬೆಟ್ಟು ಮತ್ತೆ ತೋಳ್ಬೆರಳಲ್ಲಿ ಹಿಂಗೆ ಪ್ರೆಸ್ ಮಾಡ್ಕೋಬೇಕು. ಇದು ಸಂದಂಶ ಮುದ್ರೆ, ಇದು ಅರಾಳ ಅಂತ ಹೇಳ್ತಾರೆ. ಈ ಮುದ್ರೆನ ಇದು ಜ್ಞಾನ ಮುದ್ರೆ ಅಂತ ಕರೀತಾರೆ. ಇದನ್ನು ಚೆನ್ನಾಗಿ ಹಿಂಗೆ ಇಟ್ಕೊಂಡು ಈ ರೀತಿ 10 ನಿಮಿಷ ಸುಮ್ಮನೆ ಅದನ್ನ ರೆಸ್ಪಿರೇಟರ್ ಸಿಸ್ಟಮ್ ಮಾಡಬೇಕು, ಅಬ್ಸರ್ವ್ ಮಾಡ್ತಾ ಇರಬೇಕು ಹೀಗೆ ಕೂತ್ಕೊಂಡು. ಈಗ ಗಮನಿಸ್ತಾ ಇದ್ರೆ ಯಾವ ಜಾಗದಲ್ಲಿ ತಲೆನೋವು ನಿಮ್ಗೆ ಬರ್ತಿದ್ಯೋ ಆ ಜಾಗ ನಿಮ್ಗೆ ಕರೆಕ್ಟ್ ವಿಜುವಲೈಸ್ ಆಗುತ್ತೆ. ನೋಡಿ ಎಂತ ಪವಾಡ ಇದೆ ಈ ಮುದ್ರೆನಲ್ಲಿ. ಹಿಂಗ್ ಇಟ್ಕೊಂಡು ಪ್ರೆಸ್ ಮಾಡಿದ್ರೆ ರಕ್ತನ ಕ್ಲಾಟ್ ಮಾಡಬೇಕು, ಹೆಪ್ ಕಟ್ಟಿಸ್ಬೇಕು ರಕ್ತನ ಈ ಜಾಗದಲ್ಲಿ. ನಮ್ನೆಸ್ ಒಂದ್ ರೀತಿ ಬೆಂಡ್ ಆಗ್ಬೇಕು ಹಿಂಗ್ ಪ್ರೆಸ್ ಮಾಡಿದಾಗ. ಹಿಂಗ್ ಮಾಡ್ಬಿಟ್ಟು ನೋಡಿ ಈ ರೀತಿ ಮಾಡ್ತಾ ಕೂತ್ಕೋಬೇಕು. ಹೀಗೆ ಹೀಗೆ ಈ ಜಾಗದಲ್ಲಿ ಹೀಗೆ ಹಿಂಗ್ ಮಾಡಿದ್ರೆ ಇದು ಹೆಡ್ ಇಲ್ಲಿ ಈ ಭಾಗದಲ್ಲಿ ಅಥವಾ ಈ ಭಾಗದಲ್ಲಿ ಅಥವಾ ಈ ಭಾಗದಲ್ಲಿ ಈ ಭಾಗದಲ್ಲಿ. ಯಾಕೆ 5 ಬೆರಳು ಅಂದ್ರೆ ನಮ್ಗೆ ತಲೆ ಸುತ್ತ ನೋಡಿ ನರಳುತ್ತಿರ್ಬೋದು ಅಥವಾ ದುಃಖನೇ ಆಗಿರ್ಬೋದು, ಟೆನ್ಷನ್ ಇಂದ ಬಂದಿರ್ಬೋದು, ಏನೇ ಆದ್ರೂ ಈ ರೀತಿ ಪ್ರೆಸ್ ಮಾಡ್ಬೇಕು. ಈ ರೀತಿ ಪ್ರೆಸ್ ಮಾಡ್ತಾ ಇದ್ರೆ ಈ ರೀತಿ ಪ್ರೆಸ್ ಮಾಡೋದ್ರಿಂದ ಈ ಕೈ ಬದಲಾಯಿಸ್ಕೊತಾ ಇರಬೇಕು. ಈ ರೀತಿ ಪ್ರೆಸ್ ಮಾಡ್ತಿದ್ರೆ ತಲೆಗೆ ಸಂಬಂಧಪಟ್ಟಂತ ಎಲ್ಲಾ ರೋಗ, ಅದರಲ್ಲೂ ಈ ಮೆಂಟಲ್ ಡಿಸಾರ್ಡರ್ನೆಸ್ ಇದೆಯಲ್ಲ ಅಂಥವ್ರಿಗೆ ಇದನ್ನ ಮಾಡಿಸ್ಬೇಕು ಮನೆಯಲ್ಲಿ. ಈ ರೀತಿ ಮಾಡ್ಬೇಕು. ಬೇರೆ ಎಲ್ಲೂ ಪ್ರೆಸ್ ಮಾಡೋಂಗಿಲ್ಲ, ಈ ಜಾಗದಲ್ಲಿ ಮಾತ್ರ ನೋಡಿ, ಇಲ್ಲೆಲ್ಲೂ ಪ್ರೆಸ್ ಮಾಡೋಂಗಿಲ್ಲ. ಯಾಕಂದ್ರೆ ಈ ಮೊದಲನೇ ಪರ್ವ ಈ ಪ್ಯಾಲೆಂಜಸ್ ಇದು ಮಾತ್ರ ತಲೆಗೆ ಹೊಂದ್ಕೊಂಡಿದೆ. ಅದರಿಂದ ಇಲ್ಲಿ ಪ್ರೆಸ್ ಮಾಡ್ತಿದ್ರೆ ಕೆಲವರಿಗೆ ತಲೆ ಒಳಗೆ ಏನೋ ಅರ್ಧಂಗಾಗತ್ತೆ. ನೀವೇ ಮಾಡಿ ನೋಡಿ, ಈ ರೀತಿ ಮಾಡ್ತಾ ಇರ್ಬೇಕಾದ್ರೆ ತಲೆಗೆ ಏನೋ ಅರ್ಧಂಗಾಗತ್ತೆ. ಈ ರೀತಿ ಅರ್ಧಂಗಾಗತ್ತೆ. ಈ ರೀತಿ ಅರ್ಧ ಬಹಳ ಪ್ರೆಸ್ ಮಾಡ್ತಾ ಇರ್ಬೇಕು. ಹಿಂಗೆ ಪ್ರೆಸ್ ಮಾಡ್ತಾ ಇದ್ರೆ ಹೀಗೆ ಬಹಳ ವಿಶೇಷವಾಗಿ ಪ್ರತಿಯೊಬ್ಬರಲ್ಲೂ ತಲೆಗೆ ಸಂಬಂಧಪಟ್ಟಂತ ಏನೇ ನೋವು ಇರಲಿ ಹೋಗ್ತಾ ಇರ್ತಾರೆ. ಇದನ್ನ ಎಷ್ಟೊತ್ತು ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಇದು ಮಾಡ್ಬೇಕಾದ್ರೆ ಒಂದು ಮಂತ್ರ ಇದೆ. ಹಿಂದಿನ ಕಾಲದಲ್ಲಿ ಈ ಫಿಸಿಯೋಥೆರಪಿಗೆ ಒಂದು ಮಂತ್ರ ಹೇಳ್ತಾ ಇದ್ರು. ಏನ್ ಮಂತ್ರ ಅಂದ್ರೆ ಈ ತಲೆಗೆ ಸಂಬಂಧಪಟ್ಟಿದ್ದು ಕ್ಷಮ್ ಅಂತ, ಈ ನೋವಿಗೆ ಕ್ಷಮ್. ಅದಕ್ಕೆ ಸಪ್ತಚಕ್ರಗಳಲ್ಲಿ ಲಂ ವಂ ರಂ ಯಂ ಹಂ ಓಂ ಕ್ಷಂ ದಂ ತಂ ಓಂ ಅಂತ ಹೇಳ್ತಾರೆ ಚಕ್ರ ಕ್ಲೀನಿಂಗ್ ನಲ್ಲಿ. ಇಲ್ಲಿ ಕ್ಷಮ್ ಕ್ಷ ಕ್ಷಣ ಕ್ಷಣ ಅಂತ ಹೇಳ್ತೀವಲ್ಲ ಅದು ಕ್ಷತ್ರಿಯ. ಅದು ಮಾಡುವಾಗ ಕ್ಷಂ 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 ಕ್ಷಂ. ಹೀಗೆ ಇದು ಅರಾಳ, ಇದು ಸಂದಂಶ. ಅರಾಳ ಸಂದಂಶ ಸಂಯುಕ್ತದಲ್ಲಿ ಮಾಡುವಂತ ವಿಶೇಷವಾದಂತ ಮುದ್ರಾ.
ಇದಕ್ಕೆ ಮಂತ್ರ ಥೆರಪಿ, ಮುದ್ರಾ ಥೆರಪಿ, ಈ ಜೊತೆಗೆ ಪ್ರೆಷರ್ ಇದೆ, ಅಕ್ಯೂ ಪ್ರೆಷರ್ ಆಗತ್ತೆ. ಈ ಒತ್ತಡದಿಂದ, ಪ್ರೆಷರ್ ಇಂದ, ಶಬ್ದ ಮಂತ್ರ ಶಕ್ತಿಯ ಪ್ರೆಷರು, ಇಲ್ಲಿ ಬರುವಂತ ಒಂದು ಮುದ್ರಾ 3 ಪ್ರೆಷರ್ ಏನ್ ಮಾಡುತ್ತೆ, ಬ್ರೈನ್ ಅಲ್ಲಿ ಇರತಕ್ಕಂಥ 5 ರಕ್ತನಾಳಗಳು, ಇನ್ಫೀರಿಯರ್ ಸೆಗಟಲ್ ಸೈನಸ್, ಸುಪೀರಿಯರ್ ಸೆಗಟಲ್ ಸೈನಸ್, ಹೀಗೆ 5 ರಕ್ತನಾಳಗಳಿವೆ. ಅದನ್ನೆಲ್ಲ ರಕ್ತನಾಳ ಆಕ್ಸಿಜನ್ ಮತ್ತೆ ರಕ್ತ ಸಪ್ಲೈ ಮಾಡಿ ಆರಾಮಾಗಿಡುತ್ತೆ. ಇದೇ ರೀತಿ ನಾನು ನಾಳೆ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.